ಒಡಿಶಾದ ಐತಿಹಾಸಿಕ ವಿಶ್ವ ಪ್ರಸಿದ್ಧ ಪುರಿ ಜಗನ್ನಾಥ ರಥಯಾತ್ರೆಯ ವೇಳೆ ಮತ್ತೆ ಕಾಲ್ತುಳಿತ ಸಂಭವಿಸಿದೆ. ಕಾಲ್ತುಳಿತದಲ್ಲಿ 3 ಪ್ರಾಣವನ್ನ ಕಳ್ಕೊಂಡಿದ್ದಾರೆ. 50 ಮಂದಿಗೆ ಗಾಯ ಆಗಿದೆ. ಘಟನೆಯಲ್ಲಿ 2 ಮಹಿಳೆಯರು ಸೇರಿ ಓರ್ವ ವೃದ್ಧ ಪ್ರಾಣ ಕಳ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ ಪುರಿಯ ಗಂಡೀಚ ದೇವಸ್ಥಾನದ ಬಳಿ ರಥಯಾತ್ರೆಯ ಸಂದರ್ಭದಲ್ಲಿ ಇಂಥದ್ದೊಂದು ದುರ್ಘಟನೆ ಸಂಭವಿಸಿಬಿಟ್ಟಿದೆ. ಗಾಯಗೊಂಡಿದ್ದಂತಹ ಕೆಲವರ ಸ್ಥಿತಿ ಗಂಭೀರವಾಗಿದೆ ಎನ್ನುವಂತಹ ಮಾಹಿತಿ ಇದೆ. ಒಡಿಶಾದ ಪುರಿಯ ಜಗನ್ನಾಥ ರಥಯಾತ್ರೆಯ ಸಂದರ್ಭದಲ್ಲಿ ಆಗಿರುವಂತಹ ದುರ್ಘಟನೆ ಇದು. ಇನ್ನು ಮೃತಪಟ್ಟವರೆಲ್ಲರೂ ಕೂಡ ಖುರ್ದಾ ಜಿಲ್ಲೆಯವರು ಅನ್ನುವಂಥ ಮಾಹಿತಿ ಇದೆ. ಪ್ರಭಾತಿ ದಾಸ್, ಬಸಂತಿ ಸಾಹು ಹಾಗೆ 70 ವರ್ಷದ ಪ್ರೇಮಕಾಂತ ಮೊಹಂತಿ ಇವರು ಮೃತಪಟ್ಟಂತಹ ಭಕ್ತರು. ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆಗಾಗಿ ರವಾನೆ ಮಾಡಲಾಗಿದೆ. ಒಡಿಶಾದ ಪುರಿ ಜಗನ್ನಾಥ ರಥಯಾತ್ರೆ ಐತಿಹಾಸಿಕ ರಥಯಾತ್ರೆ, ವಿಶ್ವ ಪ್ರಸಿದ್ಧ ರಥಯಾತ್ರೆ. ಸಾಕಷ್ಟು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಈ ರಥಯಾತ್ರೆಯಲ್ಲಿ ಜನ ಭಾಗಿಯಾಗ್ತಾರೆ. ಇವತ್ತು ಬೆಳಗ್ಗೆ 4 ರಿಂದ 5 ಗಂಟೆಯ ಸುಮಾರಿಗೆ ಏಕಾಏಕಿ ಈ ರೀತಿ ಕಾಲ್ತುಳಿತ ಸಂಭವಿಸಿಬಿಟ್ಟಿದೆ. ಒಟ್ಟು 3 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಪ್ರತ್ಯಕ್ಷದರ್ಶಿಗಳ ಮಾಹಿತಿ ಪ್ರಕಾರ ಮರದ ದಿಮ್ಮಿಗಳನ್ನ ಹೊತ್ತಂತಹ 2 ಲಾರಿಗಳು ಭಕ್ತರಿಂದ ತುಂಬಿ ತುಳುಕ್ತಾ ಇದ್ದಂತಹ ಪ್ರದೇಶದಲ್ಲಿ ಎಂಟ್ರಿ ಆಗೋಕೆ ಪ್ರಯತ್ನ ಪಟ್ಟಂತಹ ಸಂದರ್ಭದಲ್ಲಿ ಹೀಗಾಗಿದೆ ಅಂತ ಹೇಳಲಾಗ್ತಾ ಇದೆ. ಸ್ಥಳೀಯ ಆಡಳಿತ ಈ ಬಗ್ಗೆ ನಾವು ತನಿಖೆಗೆ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಪುರಿ ಜಗನ್ನಾಥ ರಥಯಾತ್ರೆಯಲ್ಲಿ ಈ ಬಾರಿ ಈ ರೀತಿ ಕಾಲ್ತುಳಿತ ಸಂಭವಿಸಿರೋದು ಇದು 2ನೇ ಬಾರಿ. ಮೊನ್ನೆ ಶುಕ್ರವಾರವೂ ಕೂಡ ಇದೇ ರೀತಿ ಕಾಲ್ತುಳಿತ ಸಂಭವಿಸಿತ್ತು. ಆಗ 600ಕ್ಕೂ ಹೆಚ್ಚು ಭಕ್ತರು ಗಾಯಗೊಂಡಿದ್ರು. ಅದೃಷ್ಟವಶಾತ್ ಅವತ್ತು ಯಾರ ಪ್ರಾಣವೂ ಹೋಗಿರಲಿಲ್ಲ. ಆದರೆ 40ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ರು. ಆಸ್ಪತ್ರೆಯಲ್ಲಿ ಇದುವರೆಗೂ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮೊನ್ನೆ ಶುಕ್ರವಾರದ ಘಟನೆಯಾಗಿ 2 ದಿನಗಳ ನಂತರ ಇವತ್ತು ಬೆಳಗ್ಗೆ ನಸುಕಿನ ಜಾವ ಮತ್ತೆ ಪುರಿ ಜಗನ್ನಾಥ ರಥಯಾತ್ರೆಯಲ್ಲಿ ಇಂಥದ್ದೊಂದು ಘೋರ ದುರಂತ ಸಂಭವಿಸಿಬಿಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.